ಇನ್ನು ಹುಬ್ಬಳ್ಳಿ ಗಲಭೆಯ ಆರೋಪಿ ಅಂತ ಅಂದ್ರೆ ಶ್ರೀಕಾಂತ್ ಅವರ ಬಂಧನ 31 ವರ್ಷಗಳ ನಂತರದಲ್ಲಿ ಆಗಿದೆ. ಇದು ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇರುವಂತಹ ಸಂದರ್ಭದಲ್ಲೇ ಸರ್ಕಾರ ಹೀಗೆ ಮಾಡ್ತಾ ಇರುವಂತದ್ದು ಹಿಂದೂ ವಿರೋಧಿ ಅಂತೆಲ್ಲ ಬಿಜೆಪಿ ಹೇಳಿ ಇವತ್ತು ಆರೋಪ ಮಾಡ್ತಾ ಇದೆಯಲ್ಲ. ಈ ವಿಚಾರವಾಗಿ ಅಲ್ಲಿನ ಸ್ಥಳೀಯ ಶಾಸಕರು ಏನ್ ಹೇಳಿದ್ದಾರೆ ಅಂದ್ರೆ, ಡಿಸೆಂಬರ್ ಅಂತ್ಯಕ್ಕೆ ಕೇಸ್ ಕ್ಲಿಯರ್ ಆಗಬೇಕಾದಂತದ್ದು ಅದು ಪೊಲೀಸರ ಕರ್ತವ್ಯ ಆಗಿತ್ತು. ಹಾಗೆ ಒಬ್ಬ ರೌಡಿ ಶೀಟರ್ ಕೂಡ ಯಾರು ಈ ಶ್ರೀಕಾಂತ್ ಪೂಜಾರಿ, ಆ ಶಾಸಕ ಪ್ರಸಾದ್ ಅಬ್ಬಯ್ಯ ಹೇಳಿರುವಂತದ್ದು ಹುಬ್ಬಳ್ಳಿಯಲ್ಲಿ ಬಿಜೆಪಿಯವರು ಜನರ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಶ್ರೀಕಾಂತ್ ಪೂಜಾರಿ ಕೇವಲ ಗಲಭೆ ಆರೋಪಿ ಅಲ್ಲ, ಸಾರಾಯಿ ಮಾರಾಟದ 9 ಕೇಸ್ ಇದೆ ಶ್ರೀಕಾಂತ್ ಪೂಜಾರಿ ವಿರುದ್ಧವಾಗಿ. ಇವರು ಆತನನ್ನ ಈಗ ಕರಸೇವಕ ಅಂತ ಬಿಂಬಿಸುವಂತ ಪ್ರಯತ್ನ ಮಾಡಿ ಜನರನ್ನ ತಪ್ಪು ದಾರಿಗೆ ಎಳೆಯುವಂತ ಪ್ರಯತ್ನವನ್ನ ಬಿಜೆಪಿ ಮಾಡ್ತಾ ಇದೆ ಅಂತ ಪ್ರಸಾದ್ ಅಬ್ಬಯ್ಯ ಆರೋಪಿಸ್ತಾ ಇದ್ದಾರೆ. 9 ಸಾರಾಯಿ ಮಾರಾಟದ ಕೇಸ್ ಇದೆ, 3 ದೊಂಬಿ ಕೇಸ್ ಇದೆ, ಆಮೇಲೆ ಮಟ್ಕ ಜೂಜಾಟ ಇಂಥದ್ದೆಲ್ಲವೂ ಕೂಡ ಆತನ ವಿರುದ್ಧವಾಗಿ ಕೇಸ್ ಇದೆ. ಮುಂಜಾಗ್ರತಾ ಕ್ರಮವಾಗಿ 3 ಬಾರಿ ಮುಚ್ಚಳಿಕೆ ಕೂಡ ಬರ್ಸ್ಕೊಂಡಿದ್ರು ಅಂತ ಹೇಳ್ತಾರೆ. ಈಗೇನೋ ಇವರು ಬಹಳ ದೊಡ್ಡದಾಗಿ ಶ್ರೀಕಾಂತ್ ಪೂಜಾರಿ ಬಗ್ಗೆ ಹೇಳ್ತಾ ಇದ್ದಾರೆ. ಇವನ ಮೇಲೆ ಸರಾಯಿ ಮಾರಾಟ ಪ್ರಕರಣದಲ್ಲಿ 9 ಕೇಸ್ಗಳಿದೆ. ಇವನ ಮೇಲೆ 9 ಸರಾಯಿ ಮಾರಾಟದಲ್ಲಿ 9 ಕೇಸ್ಗಳಿವೆ ಮತ್ತು 3 ದೊಂಬಿ ಪ್ರಕರಣಗಳು, ಹುಬ್ಬಳ್ಳಿ ಶಹರ ಠಾಣೆ, ಹಳೆ ಹುಬ್ಬಳ್ಳಿಯಾಗ 3 ಟೈಮ್. ಆಮೇಲೆ ಮಟ್ಕ ಜೂಜಾಟ ಪ್ರಕರಣದಲ್ಲಿ ಕೂಡ ಹಳೆ ಹುಬ್ಬಳ್ಳಿಯಲ್ಲಿ ಇವನ ಮೇಲೆ ಕೇಸಿದೆ. ಇವೆಲ್ಲ ಕೇಸ್ಗಳಿಟ್ಕೊಂಡು ಅವನಿಗೆ ಮುಂಜಾಗ್ರತಾ ಪ್ರಕರಣದಲ್ಲಿ ಕೂಡ 3 ಬಾರಿ ಅವನಿಗೆ ಕರೆಸಿ ಮುಚ್ಚಳಿಕೆ ಬರ್ಕೊಂಡಿದ್ದಂಥದ್ದು ಕೂಡ ಇದೆ. ಇಷ್ಟೆಲ್ಲ ಇದ್ದಾಗ ಕೂಡ ಯಾವುದೋ ಒಂದು ರೀತಿಯಲ್ಲಿ ಇಲ್ಲ ಅವನು ಕರಸೇವಕ, ಅವನ ಮೇಲೆ ಯಾವುದೋ ಆ್ಯಕ್ಷನ್ ತಗೊಳ್ಬಾರ್ದು, ಅವನೊಬ್ಬನ ಹೀರೋ ಅನ್ನುವಂಥ ರೀತಿಯಲ್ಲಿ ಬಿಂಬಿಸುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಬಿ ಜೆ ಪಿಯವರಿಗೆ ಹಿಂದೆ ಕೂಡ ನಾನು ಹೇಳಿದ್ದೀನಿ, ಏನು ನಮ್ಮ ಈದ್ಗಾ ಮೈದಾನ ವಿಷಯ ಇಟ್ಕೊಂಡು ರಾಷ್ಟ್ರ ಮಟ್ಟದಲ್ಲಿ ಜಾತಿ ಧರ್ಮದ ಹೆಸರಿನಲ್ಲಿ ವಿಷ ಬೀಜ ಬಿತ್ತಿ ಕೋಮು ಸೌಹಾರ್ದತೆಗೆ ಧಕ್ಕೆ ಬರುವಂಥ ರೀತಿಯಲ್ಲಿ ಸಮಾಜದ ಜನರ ಒಂದು ಭಾವನೆಗಳಿಗೆ ಧಕ್ಕೆ ಬರುವಂಥಲ್ಲಿ ಮನಸ್ಸು ಒಡೆಯುವಂಥ ಕೆಲಸ ಇವರು ಬಿ ಜೆ ಪಿಯವರು ಮಾಡ್ಕೊತ ಬಂದಿದ್ದಾರೆ. ಬಹುಶಃ ಅವ್ರದ್ದು ಅಜೆಂಡಾನ ಅದು.